ಪಾಠ ಆಧಾರಿತ ಮೌಲ್ಯಾಂಕನ ಅಥವಾ LBA ಆಧಾರಿತವಾಗಿರುವಂತಹ ಘಟಕ ಪರೀಕ್ಷೆಯ ಒಂದು ಅಭ್ಯಾಸದ ಪ್ರಶ್ನೆ ಪತ್ರಿಕೆಯನ್ನ ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಈ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿಯಾಗಿ ಉತ್ತರಿಸೋಣ ಅನ್ನೋದಕ್ಕೆ ಸಂಬಂಧಿಸಿದಂತೆ ಮಾದರಿಯಾಗಿರುವಂತಹ ಕೀ ಉತ್ತರಗಳನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಅಧ್ಯಾಯ 16 ಇರುವಂತದ್ದು ಬ್ಯಾಂಕ್ ವ್ಯವಹಾರಗಳು ಅನ್ನೋ ಒಂದು ಅಧ್ಯಾಯವಾಗಿರುವಂತದ್ದಾಗಿದೆ. ವಿಷಯ ಇರುವಂತದ್ದು ಸಮಾಜ ವಿಜ್ಞಾನ ವಿಷಯ, ತರಗತಿ 10ನೇ ತರಗತಿಯಾಗಿರುವಂತದ್ದು. ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 45 ನಿಮಿಷಗಳಾಗಿರುವಂತದ್ದು. ಗರಿಷ್ಠ ಅಂಕಗಳು 20 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ. ಉತ್ತರಗಳನ್ನ ಈಗ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಮೊದಲ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ. 4 ಬಹು ಆಯ್ಕೆ ಪ್ರಶ್ನೆಗಳಿರುವಂತದ್ದು. ಮೊದಲನೇ ಪ್ರಶ್ನೆ, ಭಾರತ ಕೇಂದ್ರ ಬ್ಯಾಂಕು ಎಂದು ಇದನ್ನು ಕರೆಯುತ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI ಅಂತ ಹೇಳಿ ಈ ಒಂದು ಬ್ಯಾಂಕಿಗೆ ಭಾರತದ ಕೇಂದ್ರ ಬ್ಯಾಂಕು, ಬ್ಯಾಂಕುಗಳ ಬ್ಯಾಂಕು ಅಥವಾ ಬ್ಯಾಂಕುಗಳ ತಾಯಿ ಅಂತ ಸಹ ಕರೆಯುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI ಇರುವಂತದ್ದಾಗಿದೆ. ಎರಡನೇ ಪ್ರಶ್ನೆ, ಒಂದು ನಿಯಮಿತ ಆದಾಯ ಹೊಂದಿರುವ ಹಿರಿಯ ನಾಗರಿಕರು ಪಿಂಚಣಿದಾರರು ಈ ಖಾತೆಯನ್ನು ತೆರೆಯುತ್ತಾರೆ ಅಂತ ಹೇಳಿದಾಗ ಉಳಿತಾಯ ಖಾತೆಯನ್ನು ತೆರೆಯುವಂಥದ್ದು. ಒಂದು ಫಿಕ್ಸ್ ಆಗಿರುವಂತಹ ಇನ್ಕಮ್ ಅಥವಾ ಯಾವುದೋ ಒಂದು ಉಳಿತಾಯ ಮಾಡುವಂತ ಉದ್ದೇಶದಿಂದ ತೆರೆಯುವಂತ ಖಾತೆ ಆಗಿರುವಂತದ್ದು ಉಳಿತಾಯ ಖಾತೆ ಆಗಿರುವಂತದ್ದು. ವಿದ್ಯಾರ್ಥಿಗಳಾಗಿರ್ಲಿ, ಉದ್ಯೋಗ ಮಾಡುವಂತರಾಗಿರ್ಲಿ, ಹಿರಿಯ ನಾಗರಿಕರಾಗಿರ್ಲಿ, ಪಿಂಚಣಿದಾರರಾಗಿರ್ಲಿ, ಇವರೆಲ್ಲ ತೆರೆಯುವಂತ ಖಾತೆ ಉಳಿತಾಯ ಖಾತೆ ಆಗಿರುವಂತದ್ದಾಗಿದೆ. ಇನ್ನು ಮೂರನೇ ಪ್ರಶ್ನೆ, ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಈ ಇಲಾಖೆ ನೀಡುತ್ತದೆ. ಉಳಿತಾಯ ಪತ್ರಗಳು NSC ಅಂತ ಹೇಳಿ ಕರೆಯುವಂಥದ್ದು. ಈ ಒಂದು ಉಳಿತಾಯ ಪತ್ರಗಳನ್ನು ಅಂಚೆ ಇಲಾಖೆಯು ನೀಡುವಂಥದ್ದು ಆಗಿದೆ. ನೆನ್ಪಿಟ್ಕೊಳ್ಳಿ, ಅಂಚೆ ಇಲಾಖೆಯು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನ ನೀಡುವಂಥದ್ದು ಆಗಿದೆ. ನಾಲ್ಕನೇ ಪ್ರಶ್ನೆ, ದಿನವೊಂದಕ್ಕೆ ಎಷ್ಟು ಬಾರಿ ಆದರೂ ಹಣ ತುಂಬಲು ಮತ್ತು ಹಣ ಹಿಂಪಡೆಯಲು ಅವಕಾಶ ಇರುವ ಬ್ಯಾಂಕ್ ಖಾತೆ ಕೇಳಿರುವಂಥದ್ದು ಚಾಲ್ತಿ ಖಾತೆ ಆಗಿರುವಂಥದ್ದು. ಇದನ್ನ ವ್ಯಾಪಾರಿಗಳು ತೆರೆಯುವಂತಹ ಖಾತೆ ಆಗಿರುವಂಥದ್ದು. ದಿನಕ್ಕೆ ಎಷ್ಟು ಬಾರಿ ಆದರೂ ಈ ಒಂದು ಖಾತೆಯಲ್ಲಿ ಹಣವನ್ನ ಡೆಪಾಸಿಟ್ ಮಾಡುವಂಥದ್ದು ಅಥವಾ ವಿತ್ಡ್ರಾ ಮಾಡುವಂಥದ್ದು, ಈ ರೀತಿಯಾಗಿರುವಂತಹ ಸೌಲಭ್ಯ ಕೊಡುವಂತಹ ಒಂದು ಖಾತೆ ಇರುವಂಥದ್ದು ಚಾಲ್ತಿ ಖಾತೆ ಆಗಿರುವಂಥದ್ದು. ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಬ್ಯಾಂಕು ಬಡ್ಡಿಯನ್ನ ಕೊಡುವುದಿಲ್ಲ. ಅಕೌಂಟ್ ನಲ್ಲಿರುವಂತಹ ಹಣಕ್ಕೆ ಬಡ್ಡಿ ಕೊಡುವುದಿಲ್ಲ. ಈ ಒಂದು ಖಾತೆಗೆ ಕೆಲವೊಂದಿಷ್ಟು ಸೇವಾ ಶುಲ್ಕವನ್ನು ಸಹ ವಿಧಿಸುವಂಥದ್ದು ಆಗಿದೆ. ಇನ್ನು ಎರಡನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿರುವಂತಹ 3 ಪ್ರಶ್ನೆಗಳಿವೆ. ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕು ಯಾವುದು ಅಂದಾಗ ರಿಸರ್ವ್ ಬ್ಯಾಂಕ್. ಎಲ್ಲಾ ಬ್ಯಾಂಕುಗಳನ್ನು ನಿಯಂತ್ರಿಸುವಂಥದ್ದು, ಬಡ್ಡಿ ದರವನ್ನು ನಿರ್ಧರಿಸುವಂಥದ್ದು, ಬ್ಯಾಂಕುಗಳ ಚಟುವಟಿಕೆಯನ್ನ ಹಿಡಿತದಲ್ಲಿಡುವಂತಹ ಬ್ಯಾಂಕ್ ಆಗಿರುವಂಥದ್ದು RBI ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುವಂಥದ್ದು ಆಗಿದೆ. 6ನೇ ಪ್ರಶ್ನೆ, ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಿಡಲು ಬ್ಯಾಂಕುಗಳಿಂದ ಪಡೆಯುವ ಸೇವೆ ಯಾವುದು? ಇಲ್ಲಿ ಭದ್ರತಾ ಕಪಾಟುಗಳ ಸೇವೆಯನ್ನ ಪಡೆಯುವಂತದ್ದಾಗಿದೆ. ಬೆಲೆ ಬಾಳುವ ವಸ್ತುಗಳು ಯಾವುದೇ ಆಗಿರಲಿ, ಡಾಕ್ಯುಮೆಂಟ್ಸ್ ಆಗಿರಲಿ ಅಥವಾ ಈ ಒಡವೆಗಳಾಗಿರ್ಲಿ, ಇನ್ನಿತರ ಬೆಲೆ ಬಾಳುವ ವಜ್ರ, ವೈಡೂರ್ಯಗಳು, ಬಂಗಾರ, ಬೆಳ್ಳಿ ಇಂಥ ಬೆಲೆ ಬಾಳುವಂತ ವಸ್ತುಗಳನ್ನ ಇಡುವುದಕ್ಕಾಗಿ ಬ್ಯಾಂಕಿನಿಂದ ಪಡೆಯುವಂತ ಸೇವೆ ಇರುವಂತದ್ದು ಭದ್ರತಾ ಕಪಾಟುಗಳ ಸೇವೆ ಆಗಿರುವಂತದ್ದು. ಬ್ಯಾಂಕ್ ಲಾಕರ್ ಅಂತ ಸಹ ಇದಕ್ಕೆ ಕರೆಯುವಂತದ್ದಾಗಿದೆ. ಇನ್ನು 7ನೇ ಪ್ರಶ್ನೆ, ATM ಅನ್ನ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು. ATM ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಅನ್ನುವಂಥದ್ದು ATM ನ ವಿಸ್ತೃತ ರೂಪ ಆಗಿರುವಂಥದ್ದು ಆಗಿದೆ. 8ನೇ ಪ್ರಶ್ನೆ, ಬ್ಯಾಂಕ್ ಪದ ಫ್ರೆಂಚ್ ಭಾಷೆಯ ಯಾವ ಶಬ್ದದಿಂದ ಬಂದಿದೆ ಅಂದಾಗ ಬ್ಯಾಂಕ್ ಅನ್ನೋ ಪದ ಈ ಒಂದು ಬ್ಯಾಂಕ್ ಅನ್ನೋ ಒಂದು ಫ್ರೆಂಚ್ ಭಾಷೆಯ ಪದದಿಂದ ಬಂದಿರುವಂಥದ್ದು ಆಗಿದೆ. ಇನ್ನು 3ನೇ ವಿಭಾಗದಲ್ಲಿ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು 2 ಅಂಕದ ಒಂದು ಪ್ರಶ್ನೆ ಇರುವಂಥದ್ದು. ಬ್ಯಾಂಕುಗಳ ಗುಣಲಕ್ಷಣಗಳಾವು ಅಂತ ಕೇಳಿರುವಂಥದ್ದು. ಇದು ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು. ಯಾವ ರೀತಿಯಾಗಿರುವಂತಹ ಗುಣಲಕ್ಷಣಗಳು ಹೊಂದಿವೆ ಅಂತ ಹೇಳಿದಾಗ, ಹಣದ ವಹಿವಾಟನ್ನು ಮಾಡುತ್ತದೆ. ಬ್ಯಾಂಕು ಒಬ್ಬ ವ್ಯಕ್ತಿ, ಸಂಸ್ಥೆ ಅಥವಾ ಕಂಪನಿ ಆಗಿರಬಹುದು. ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುತ್ತದೆ. ಸಾಲಗಳನ್ನು ಕೊಡುವುದು. ಲಾಭ ಮತ್ತು ಸೇವಾ ಭಾವನೆ ಹೊಂದಿದೆ. ತಮ್ಮ ಕಾರ್ಯಗಳನ್ನು ನಿರಂತರವಾಗಿ ವಿಸ್ತರಿಸುತ್ತವೆ. ಸಂಬಂಧ ಕಲ್ಪಿಸುವ ಕೊಂಡಿ ಆಗಿರುವಂಥದ್ದು ಆಗಿದೆ. ಇನ್ನು 4ನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು. 2 ಪ್ರಶ್ನೆವೆ, ಪ್ರತಿಯೊಂದಕ್ಕೂ 3 ಅಂಕ ಇರುವಂಥದ್ದು. 11ನೇ ಪ್ರಶ್ನೆ, ಬ್ಯಾಂಕಿನ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು. ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುವುದು, ಸಾಲಗಳನ್ನ ಕೊಡುವುದು, ಹಣವನ್ನು ವರ್ಗಾಯಿಸುವುದು, ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು, ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡು ಕೊಡುವುದು, ಹಣದ ವಹಿವಾಟನ್ನು ಮಾಡುವುದು, ಹಣದ ಭದ್ರತೆಯನ್ನು ಕಾಪಾಡುತ್ತದೆ, ಸಹಿಗಳನ್ನು ಜವಾಬ್ದಾರಿ ಹಾಕುವುದು, ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು, ಸರ್ಕಾರದ ಹಣಕಾಸಿನ ವ್ಯವಹಾರ ನಿರ್ವಹಿಸುವುದು. ಈ ರೀತಿಯಾಗಿ ಈ ಒಂದು ಬ್ಯಾಂಕಿಗೆ ಸಂಬಂಧಿಸಿದಂತೆ ನಿರ್ವಹಿಸುವಂತ ಕಾರ್ಯಗಳಾಗಿರುವಂತದ್ದಾಗಿದೆ. ಇನ್ನು 12ನೇ ಪ್ರಶ್ನೆ, ಬ್ಯಾಂಕು ಖಾತೆ ತೆಗೆಯುವ ಹಂತಗಳನ್ನು ಅಥವಾ ವಿಧಾನಗಳನ್ನು ತಿಳಿಸಿ. ಯಾವ ರೀತಿಯಾಗಿರುವಂತಹ ಬ್ಯಾಂಕ್ ನಲ್ಲಿ ಖಾತೆ ತೆಗಿಬೇಕಾದಾಗ ಹಂತಗಳ ಅಥವಾ ವಿಧಾನಗಳನ್ನು ಅನುಸರಿಸಬೇಕಂತ ಹೇಳಿದಾಗ ಯಾವ ಖಾತೆ ತೆಗೆಯಬೇಕನ್ನು ನಿರ್ಧರಿಸಬಹುದು. ಇಲ್ಲಿ ಬ್ಯಾಂಕ್ ನಲ್ಲಿ ಪ್ರಮುಖವಾಗಿ ಇರುವಂತಹ ಖಾತೆಗಳಲ್ಲಿ ಯಾವ ಖಾತೆ ತೆಗಿಬಹುದು, ಚಾಲ್ತಿ ಖಾತೆನ, ಉಳಿತಾಯ ಖಾತೆನ ಅಥವಾ ಇನ್ನಿತರ ಯಾವ ಖಾತೆ ತೆಗಿಬೇಕನ್ನೋದನ್ನ ನಿರ್ಧರಿಸಬೇಕಾಗಿರುವಂಥದ್ದು. ಬ್ಯಾಂಕಿನ ಅಧಿಕಾರಿಯನ್ನ ಸಂಪರ್ಕಿಸುವುದು, ಪ್ರಸ್ತಾವನೆ ಅರ್ಜಿ ನಮೂನೆಯನ್ನ ತುಂಬುವುದು, ಪರಿಚಿತರ ಉಲ್ಲೇಖವನ್ನ ಕೊಡುವುದು, ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು, ಅಧಿಕಾರಿಯ ಒಪ್ಪಿಗೆ ಪಡೆಯುವುದು. ಇದು ಅಧಿಕಾರಿಯ ಮಾಡ್ಕೊಳ್ಳೋದು. ಅಧಿಕಾರಿಯ ಒಪ್ಪಿಗೆ ಪಡೆಯುವುದು, ಪ್ರಾರಂಭಿಕ ಠೇವಣಿ ಕಟ್ಟುವುದು.
ಈ ರೀತಿಯಾಗಿ ಬ್ಯಾಂಕ್ ಖಾತೆ ತೆಗೆಯುವಂತ ಹಂತಗಳಿರುವಂತದ್ದು. ಇನ್ನು 5ನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಯನ್ನು 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. ಮರುಸಿಂಚನದಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಒಂದು 5 ಅಂಕದ ಪ್ರಶ್ನೆ ಇದಾಗಿರುವಂತದ್ದು. ಬ್ಯಾಂಕಿನಲ್ಲಿ ತೆರೆಯಬಹುದಾದ ಖಾತೆಗಳನ್ನು ಹೆಸರಿಸಿ ಅವುಗಳ ಲಕ್ಷಣಗಳನ್ನು ಬರೆಯಿರಿ. ಯಾವ ರೀತಿಯಾಗಿರುವಂತಹ ಖಾತೆಗಳು ತೆಗಿಬಹುದು ಅಂತ ಹೇಳಿದಾಗ ಪ್ರಮುಖವಾಗಿ 4 ವಿಧವಾಗಿರುವಂತಹ ಖಾತೆಗಳಿರುವಂತದ್ದಾಗಿದೆ. ಉಳಿತಾಯ ಖಾತೆ ಆಗಿರುವಂತದ್ದು, ಚಾಲ್ತಿ ಖಾತೆ ಆಗಿರುವಂತದ್ದು, ಆವರ್ತ ಠೇವಣಿ ಖಾತೆ ಆಗಿರುವಂತದ್ದು, ನಿಶ್ಚಿತ ಠೇವಣಿ ಖಾತೆ ಆಗಿರುವಂತದ್ದು. ಇದು ಯಾವ್ಯಾವ ಖಾತೆಗಳನ್ನ ಯಾರ್ಯಾರು ತೆಗೆಯುತ್ತಾರೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಅದರ ಲಕ್ಷಣಗಳು ಏನು ಅನ್ನೋ ಒಂದು ಅಂಶಗಳನ್ನ ನಿಮ್ಮದೇ ರೀತಿಯಲ್ಲಿ ಉತ್ತರಿಸಬಹುದಾಗಿರುವಂತದ್ದಾಗಿದೆ. ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ LBA ಆಧಾರಿತವಾಗಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಕೀ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಇರ್ತದೆ. ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಅಭ್ಯಾಸ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.